ಎಲ್ಲ ದೇಶದ ಪ್ರಜೆಗಳಿಗೂ ಹಾಫ್ ಬೇಕಡ್ ಕ್ರಿಕೆಟರ್ ಕಡೆಯಿಂದ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಏನಪ್ಪ ಮಾಡಿದ್ಯಾ, ನಿಂದು ಡ್ಯೂಟಿ ಆಯ್ತಾ ಇವತ್ತು? ಏನಿದ್ರ ಅರ್ಥ? ಏನು ಹಾಕ್ ಬಂದ್ಯಾ? ಹಾಕಿ ಬಂದ್ವಿ. ದಯವಿಟ್ಟು ಎಲ್ಲರೂ ಹೋಗಿ ನೀವು ಮತ ಹಾಕ್ಬಿಟ್ಟು ಬನ್ನಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಅವ್ನು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಬೈಕೊಳ್ಳೋದು, ಆಮೇಲೆ ನಾವೇ ಹೋಗಿ ಬೇರೆಯವ್ರ ಮನೆ ಮುಂದೆ ಕಸ ಎಸ್ಬಿಡೋದು, ಖಾಲಿ ಸೈಟ್ಗೆ ಹೋಗಿ ಬೀದಿಲಿ ಹೋಗಿಯೋದು, ಇದೆಲ್ಲ ಮಾಡೋ ಬದಲು ಅದನ್ನು ತಪ್ಪೆ ಅಲ್ವಾ? ಇದೆಲ್ಲ ಸಣ್ಣ ಪುಟ್ಟ ನಾವೇನ್ ಮಾಡ್ತೀವಿ ಅದು ತಪ್ಪೆ. ಹೆಲ್ಮೆಟ್ ಹಾಕೊಳ್ದಲ್ಲೇ ಹೋಗಿ ಬಂದ್ಬಿಡೋದು, ಎಲ್ಲ ಹೇಳ್ಬೋದು. ತುಂಬಾ ದೊಡ್ಡ ವಿಚಾರಗಳು ನಾವು ಮಾತಾಡ್ತಾ ಇದ್ದೀವಿ. ಒಂದು ತಪ್ಪು ಮಾಡ್ತಿದೀವಿ ಅಂತ ಎಲ್ಲದನ್ನು ಕಂಟಿನ್ಯೂ ಮಾಡ್ತಾನೆ ಇರೋದು, ಅದನ್ನ ಮಾಡಬಾರ್ದು. ಆಯ್ತು, ಒಂದು ಮಾಡ್ತಿದ್ಯಾ, ಇದನ್ನ ಅಟ್ಲೀಸ್ಟ್ ನಿನ್ ಕೈಲಿ ಇದೆಯಲ್ಲ, ವೋಟ್ ಹಾಕಿ ಬನ್ನಿ ಅಷ್ಟೇ. ನಾವು ಮಾಡಿದೀವಿ. ಈಗ ನೀವು ಕಂಪ್ಲೇಂಟ್ ಮಾಡ್ತಾರೆ, ಯಾರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಇರೋದ್ರಲ್ಲಿ ಒಂದ್ ಸ್ವಲ್ಪ ಕಡಿಮೆ ಕಳ್ಳ ಯಾರಿರ್ತಾನೆ ಅವನಿಗೆ ವೋಟ್ ಹಾಕೋದ್ರೆ ಆಯ್ತು ಬಿಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕರೆಕ್ಟ್, ಎಕ್ಸಾಕ್ಟ್ಲಿ ಅಲ್ವಾ? ಏನನ್ಸುತ್ತಪ್ಪ ನಿಮ್ಗೆ ಈ ಸಲ? ಈ ಸಲಿನಾ DK ಅವರು ಫಾರ್ಮಲ್ ಇದಾರೆ. ಹೌದೌದು, ಅಂದ್ರೆ ಡಾಕ್ಟರ್ನು ಏನ್ ಕಡ್ಗಣ್ಸಂಗಿಲ್ಲ. ಕ್ರಿಕೆಟ್ ಬಗ್ಗೆ ಇನ್ನು ಮಾತಾಡ್ತಾ ಇಲ್ಲ, ನೆನಪಿರಲಿಲ್ಲ ಅದ್ರ ಬಗ್ಗೆನೇ ಇದೆಯಾ? ನಾನ್ ಈ DK ಅಂದ್ರೆ ಆ DK ಹೋಗ್ತಿದ್ಯಾ? DK ಅಗೇನ್ಸ್ಟ್ ಡಾಕ್ಟರ್. ಚೆನ್ನಾಗಿದೆ ಈ ಸಲ. ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ತುಂಬಾ ಟೈಮ್ ಇದೆ. ಹೌದು, IPL ಬಗ್ಗೆ IPL ಮುಗಿಸ್ಕೊಳ್ಳೋಣ ಫಸ್ಟ್. ಸೊ ಹೆಂಗನ್ಸ್ತ IPL? ಇವಾಗ ಲಾಸ್ಟ್ ಒಂದ್ ವಾರದಿಂದ IPL ಅನ್ಸಕ್ ಶುರು ಆಗಿದೆ ಅಲ್ವಾ? ಹೌದೌದು. ಸೊ ನಮಗೂನು ಒಂದು ಎಲ್ಲೋ ಲಯಕ್ ಬರ್ತಾ ಇದೆ. RCBನೂ ಬರ್ತಾ ಇದೆ, IPL ಬರ್ತಿದೆ. ಒಂದ್ 2-3 ಥ್ರಿಲ್ಲರ್ಗಳು ಬಂತು, ಮಜಾ ಇತ್ತು. ಮುಂಚೆ ಸ್ವಲ್ಪ ಬ್ಯಾಟ್ಸ್ಮನ್ ಓರಿಯೆಂಟೆಡ್ ಆಗೋಗಿತ್ತು, ಥ್ರಿಲ್ಲರ್ಸ್ಗಳು ಬರ್ತಿರ್ಲಿಲ್ಲ, ನೋಡ್ತಾನೆ ಇರ್ಲಿಲ್ಲ. ಇವಾಗ ಒಂಥರ ಮಜಾ ಇದೆ, ಸ್ಟಾರ್ಟ್ ಆಯ್ತು. ಈ KKR ಮ್ಯಾಚ್ ಹೆಂಗಿತ್ತಲ್ಲ? KKR ಮ್ಯಾಚ್ ಮಾತ್ರ ಮಸ್ತ್ ಇತ್ತಲ್ಲ. ಅಂದ್ರೆ ನನ್ ಸೋಲ್ತಾರೆ ಅಂತ ಅನ್ಕೊಂಡು ಆಫ್ ಮಾಡ್ಬಿಟ್ಟೆ ಕಣ ಲಾಸ್ಟ್ ಅವರು. ಕರಣ್ ಶರ್ಮಾ ಅವರು ಸ್ಟಾರ್ಕ್ ಅಗೇನ್ಸ್ಟ್ ಹೆಂಗ್ ಹೊಡೆದ್ರು. ಅವ್ರು ಕೊನೆ ಬಾರಿ 6 ಹೊಡೆದಿದ್ದು 6 ವರ್ಷದ 7 ವರ್ಷದಿಂದ. ಯಾರು ಕರಣ್ ಶರ್ಮಾನ ಒಂದ್ ಸ್ಟಾರ್ಕಿಗೆ ಹೊಡೆದಿದ್ದಾರೆ ಅಂದ್ರೆ 3 6. ಹೌದು. ಆಮೇಲೆ ಇವರು ಚೆನ್ನಾಗಿ ಆಡಿದ್ರು ಅವ್ರ ಕಡೆ, KKR ಕಡೆನೂ ಎಲ್ಲಾರು. ಹೌದು, ಫಿಲ್ ಸಾಲ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ಒಂದು ಪುಷ್ ಕೊಟ್ರಲ್ಲ, ಅದನ್ನ ಚೆನ್ನಾಗಿತ್ತು. ಅಂಡ್ RCB ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ಲಾನ್ ಮಾಡ್ಕೊಂಡು ಆಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಒಂದ್ ಸ್ಟ್ರಾಟಜಿ ಇಟ್ಕೊಂಡು ನರೈನ್ ಅಗೇನ್ಸ್ಟ್ ನಾವ್ ಯಾವ ತರ ಬೌಲಿಂಗ್ ಮಾಡ್ಬೇಕು, ನರೈನ್ಗೆ ಯಾವ ತರ ವೀಕ್ನೆಸ್ ಇದೆ ಅಂತ ಅನಲೈಸ್ ಮಾಡಿ ಆ ತರ ಬೌಲಿಂಗ್ ಮಾಡಿದ್ರು. ಲೈಕ್ ಅವ್ರಿಗೆ ವೈಡ್ ಯಾರ್ಕರ್ಸ್ ನ ಪ್ರಿಫರ್ ಮಾಡಿದ್ರು RCB ಅವರು. ಸೊ ದಟ್ ವಾಸ್ ಅ ನೈಸ್ ಸ್ಟ್ರಾಟಜಿ. ಫಿಲ್ ಸಾಲ್ಟ್ ನ ಸ್ವಲ್ಪ ಬೇಗ ಔಟ್ ಮಾಡ್ಬೇಕಿತ್ತು, ಬಟ್ ಇಟ್ಸ್ ಓಕೆ, ಫೈನ್ ಆಗುತ್ತೆ. ಸೊ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳಲ್ಲಿ ಬಟ್ ನರೇನ್ ಅವ್ರನ್ನ ಅರಳಕ್ ಬಿಡ್ಲೇ ಇಲ್ಲ. ಕರೆಕ್ಟ್. ಸೊ ನಮ್ ಕಡೆ ಪಟಿದಾರ್ ಅವ್ರು ಚೆನ್ನಾಗಿ ಆಡಿದ್ರು ಅಲ್ಲ, ತುಂಬಾ ಚೆನ್ನಾಗಿ ಆಡಿದ್ರು. ಪಟಿದಾರ್ ಅವ್ರ ಬ್ಯಾಟಿಂಗ್ ಫ್ಲೋ ನೋಡ್ತಾ ಇದ್ರೆ ಒಂಥರ ಈ ಯುಗಾದಿಲ್ಲಿ ನಮ್ಗೆ ಹೋಳಿಗೆ ತಿಂದಂಗೆ ಅನಿಸ್ತಾ ಇರುತ್ತೆ. ಬಟ್ ಏನಂತಂದ್ರೆ 50 ಹೊಡೆದು ಔಟ್ ಆಗ್ಬಿಡ್ತಾರೆ, ಅರ್ಧ ಹೋಳಿಗೆ ತಿಂದು ನಮ್ಗೆ ಊಟನೇ ಆಗೋಯ್ತು ಅನ್ನೋ ತರ ಅನಿಸ್ತಾ ಇರುತ್ತೆ. ಏನ್ ಅನಾಲಜಿ ಮಗ ನಿಂದು, ಚೆನ್ನಾಗಿತ್ತು. ನನಗೆ ಇವಾಗ ಆಸೆ ಹುಟ್ಟಿಸಿದೆ ಒಬ್ಬಟ್ಟು ಬಗ್ಗೆ. ಹೌದು, ನೀನ್ ಹೇಳಿದ್ ಕರೆಕ್ಟ್. ಅಂದ್ರೆ ಮಾಡ್ತಾರೆ ಅಂದ್ರೆ ಇಷ್ಟು ದಿವಸ ಅದು ಮಾಡ್ತಿರ್ಲಿಲ್ಲ. ಇವಾಗ ಫಾರ್ಮ್ ಬಂದು ಆಡಕ್ ಶುರು ಮಾಡಿದ್ದಾರೆ. ಒಂದು ಲಾಂಗ್ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವರಿಂದ. 20 balls 50 ಇಸ್ ಅ ಗ್ರೇಟ್ ಇನ್ನಿಂಗ್ಸ್. T20ಗೆ ಒಳ್ಳೆ ಇನ್ನಿಂಗ್ಸ್. ಬಟ್ ಅದನ್ನೇ ಅವರು ಒಂದು 35 balls 80 ಎಲ್ಲ ಹೊಡೆದ್ಬಿಟ್ರೆ ಮ್ಯಾಚ್ ವಿನ್ ಆಗೋಗುತ್ತೆ. ಅವರೇ ಮೈನ್ ಆಗೋಗತ್ತಾಗ. KKR ಮೇಲೂ ಅದೇ ಆಗಿದ್ ಮ್ಯಾಮ್. ಕರೆಕ್ಟ್. ಅವ್ರು ಇನ್ನೊಂದು ಓವರ್ ಆಡ್ಬಿಟ್ಟಿದ್ರೆ ಮ್ಯಾಚ್ ಮುಗ್ದೋಗಿರೋದು. ಕರೆಕ್ಟ್. ಬಟ್ ಸ್ಟಿಲ್ ವಿಲ್ ಜಾಕ್ಸ್ ಅವ್ರು ಚೆನ್ನಾಗಿ ಆಡಿದ್ರು, ಅವ್ರನ್ನ ಬ್ಯಾಕ್ ಮಾಡ್ತಿದ್ದಾರೆ. ಸೊ ದಟ್ಸ್ ಎ ಗುಡ್ ಥಿಂಗ್. ಒಂದು ಟೀಮ್ ಅಲ್ಲಿ ನೀನು ಎನ್ವಿರಾನ್ಮೆಂಟ್ ಅಲ್ಲಿ ಯಾವಾಗ ನೀನ್ ಬ್ಯಾಕ್ ಮಾಡಕ್ ಶುರು ಮಾಡ್ತೀಯ, ಪ್ಲೇಯರ್ಸ್ ಗಳು ಪರ್ಫಾರ್ಮ್ ಮಾಡಕ್ ಶುರು ಮಾಡ್ತಾರೆ. ನಿನ್ ತಲೆ ಹಿಂದ್ಗಡೆ ಇಲ್ಲ ನಾನು ಔಟ್ ಆದ್ರೆ ತೆಗೆದು ಬಿಡ್ತಾರೆ ಅನ್ನೋ ಮೈಂಡ್ ಸೆಟ್ ಇದ್ರೆ ಒಂದು ಪ್ಲೇಯರ್ಗೆ ಹೆಂಗ್ ಆಡಕ್ ಸಾಧ್ಯ ಆಗಲ್ಲ. ಈ ಕರಣ್ ಶರ್ಮಾ ಅವರು ನೋಡು, ಈ ಲಾಸ್ಟ್ 2 ಮ್ಯಾಚ್ ಗಳಿಂದ ಡಿಸೆಂಟ್ ಆಗಿ ಆಡ್ಕೊಂಡ್ ಬರ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಸ್ಪಿನ್ನರ್ ಗಳು ನಮ್ಗೆ ವಿಕೆಟೇ ತಗೋತಾ ಇಲ್ಲ ನಾವು. ಈಗ ಸ್ಪಿನ್ನರ್ಸ್ ವಿಕೆಟ್ ತಗೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ರನ್ ಫ್ಲೋ ಅಂದ್ರೆ ಕಡಿಮೆ ಆಗಿದೆ. ರನ್ ರೇಟ್ ಮುಂಚೆ ಇದ್ದಿದ್ದು 13-14 ಇರ್ತಿತ್ತು, ಇವಾಗ ಹಂಗಿಲ್ಲ. 8-9 ರನ್ನಿಗೆ ಬಂದಿದೆ. ದಟ್ ವಾಸ್ ನೈಸ್. ತುಂಬಾ ಲೇಟ್ ಆಗಿ ಅಂತ ಅನ್ಸಿದ್ರು ಬರ್ತಾ ಇದಾರೆ ಫಾರ್ಮ್ಗೆ. ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಬೇರೆ ಟೀಮ್ಗಳನ್ನ ಮಾತ್ರ ಇವರು ಪ್ಲೇ ಆಫ್ ಹೋಗದೆ ಇರೋ ತರ ತಡಿಬಹುದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಮ್ಗೆ ಕೆಲವು ಯಾವ್ದಾದ್ರು ಒಂದು ಟೀಮ್ಗೆ ಪಾರ್ಟಿ ಸ್ಪಾಯ್ಲ್ ಮಾಡಬಹುದು. ಎಕ್ಸಾಕ್ಟ್ಲಿ. ಲಾಕಿ ಫರ್ಗೂಸನ್ ಅವರು ಒಬ್ರು ಫಾರ್ಮ್ ಬಂದಿಲ್ಲ ಇನ್ನ. ಬಟ್ ಏನ್ ಮಾಡ್ಬೇಕು ಗೊತ್ತಾ, ಅವ್ರನ್ನು ಸ್ಟಿಲ್ ಬ್ಯಾಕ್ ಮಾಡಿ ಇವಾಗ ಮತ್ತೆ ಚಾಪ್ ಅಂಡ್ ಚೇಂಜ್ ಮಾಡಬಹುದು. ಲಾಕಿ ಬದಲು ಇವಾಗ ಟಾಮ್ ಕರನ್, ರೀಸ್ಟಾಕ್ಲಿನೋ ಹಾಕಿದ್ರೆ ಏನಾಗತ್ತೆ, ರಾಕಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ರಾಕಿ ಲಾಕಿ ಫರ್ಗೂಸನ್ ಅವ್ರಿಗೂ ನಂಬಿಕೆ ಹೋಗುತ್ತೆ, ರೀಸ್ಟಾಪ್ಲಿ ಅವ್ರಿಗೂ ನಂಬಿಕೆ ಇರಲ್ಲ. ಯಾಕಂದ್ರೆ ನಾನು ನೆಕ್ಸ್ಟ್ ಮ್ಯಾಚ್ ಮಾತ್ರ ಲಾಕಿನೇ ಹಾಕೊಂಡ್ರೆ ಟಾಮ್ ಕರನ್ಗೂ ಹಂಗೆ ಆಗುತ್ತೆ. ಸೊ
ವಿನ್ನಿಂಗ್ ಕಾಂಬಿನೇಷನ್ ಕಂಟಿನ್ಯೂ ಮಾಡಬೇಕು. ಚೇಂಜ್ ಮಾಡಬೇಡಿ. ತೀರಾ ಏನು ವರ್ಕ್ ಆಗಿಲ್ಲ ಅಂದ್ರೆ ಅವಾಗ ಚೇಂಜ್. SRH ಅಗೇನ್ಸ್ಟ್ ಚೆನ್ನಾಗೇ ಇತ್ತು, ಬಟ್ KKR ಅಗೇನ್ಸ್ಟ್ ಅವರಿಬ್ರು ಮಾಡಿದ್ದು, ಅವರಿಬ್ರು ಫಾರ್ಮ್ ಬರ್ತಿದ್ದಾರೆ ಈಗ, ಲಾಕಿ ಅಂಡ್ ಕರಣ್. ಸೊ ದಟ್ಸ್ ಅ ಗುಡ್ ಥಿಂಗ್. ಈ SRH ಮ್ಯಾಚ್ ಬಗ್ಗೆನೇ ತಗೊಳ್ಳೋದಾದ್ರೆ ಹೋದ್ ಮ್ಯಾಚ್ 287 ಹೊಡೆದಿದ್ರು. ಹೌದು ಹೌದು ಕರೆಕ್ಟ್. ಸೊ ಈ ಮ್ಯಾಚ್ ಅಲ್ಲಿ ನಾವು 205 ರನ್ 206 ರನ್ ಹೊಡೆದಾಗ ನನ್ಗೆ ಏನ್ ಅನಿಸ್ತು ಅಂದ್ರೆ ಯಾಕೋ ಕಡಿಮೆ ಆಗೋಯ್ತಾ ಸ್ಕೋರು. ಕೊಹ್ಲಿ ಅವರು ಸ್ವಲ್ಪ ಆಕ್ಸಲರೇಟ್ ಮಾಡ್ಲಿಲ್ವಾ? ಹೌದು, ಸ್ವಲ್ಪ ಸ್ಲೋ ಆಡಿದ್ರು ಕೊಹ್ಲಿ, ಒಪ್ಕೊಳ್ಬೇಕಾದಂತ ಮಾತೆ. ಆಡದೇ ಇರೋ ಟೈಮಲ್ಲಿ ಬೈಯೋಣ, ಆಡಿದ ಟೈಮಲ್ಲಿ ಹೋಗ್ಲೋಣ ಇರೋದನ್ನ ನಾವು ಹೇಳ್ತೀವಿ ಅಷ್ಟೇ. ಬಟ್ ಕೊಹ್ಲಿ ಅವರು ಸ್ವಲ್ಪ ಸ್ಲೋ ಆಡಿದ್ರು, ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬಹುದಿತ್ತು. ಕರೆಕ್ಟ್. ಸೊ ನಾವೇನ್ ಅನ್ಕೊಂಡ್ವಿ 16-17 ಓವರ್ಗೆ ಚೇಸ್ ಮಾಡ್ಬಿಡ್ತಾರೇನೋ ಅನ್ನೋ ತರದೆಲ್ಲ ಯೋಚನೆ ಇತ್ತು. ಬಟ್ ಏನ್ ಗೊತ್ತಾ, ಇವಾಗ SRH ಒಂಥರ RCB ವೀಕ್ನೆಸ್ ಕಂಡಿಡ್ದಂಗೆ ಆಯ್ತು ಅನ್ಸುತ್ತೆ ನನಗೆ. ಅಂದ್ರೆ SRH ಟಾರ್ಗೆಟ್ ಸೆಟ್ ಮಾಡೋ ಟೀಮ್ ಅವರು ಅಲ್ಟ್ರಾ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ. 220, 230 ಮೈಂಡ್ ಅಲ್ಲಿ ಇಟ್ಕೊಂಡು ಆಡ್ತಾರೆ. ಅವ್ರು 250, 260 ಆಮೇಲೆ ಒಂದು 15 ಓವರ್ ಆದ್ಮೇಲೆ ಟಾರ್ಗೆಟ್ ಚೇಂಜ್ ಮಾಡ್ಕೊಂಡು ಹೊಡಿತಾರೆ. ಬಟ್ ಅವರು ಟಾರ್ಗೆಟ್ ಚೇಸ್ ಮಾಡ್ತಿರ್ಬೇಕಾದ್ರೆ ಒಂದು ಟಾರ್ಗೆಟ್ ಬೋರ್ಡ್ ಮೇಲೆ ಇದೆ ಅಂದ್ರೆ ಅವ್ರು ಅದನ್ನ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಆಡ್ಬೋದು. ಬಟ್ ಇಲ್ಲ, ಪ್ಯಾಟ್ ಕಮಿನ್ಸ್ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ ನಾ ಅಲ್ಟ್ರಾ ಅಗ್ರೆಸಿವ್, ನಾ ಹಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಸುನಿಲ್ ಗವಾಸ್ಕರ್ ಅವ್ರ ಕಮೆಂಟರಿ ಹೇಳ್ತಾ ಇದ್ರು. ಇವಾಗ ಅವ್ರು ಹಂಗೆ ಆಡೋ ನೆಸೆಸಿಟಿ ಇರ್ಲಿಲ್ಲ. ಸೊ ದೇ ಹ್ಯಾವ್ ಎ ಟಾರ್ಗೆಟ್ in front of them. So ಅದಕ್ಕೆ ಅವ್ರು ಪೇಸ್ ಮಾಡ್ಕೊಂಡು ಮಾಡ್ಬೋದಿತ್ತು. ಅವ್ರಿಗೆ ಏನು ನೆಟ್ ರನ್ ರೇಟ್ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ 2 ಪಾಯಿಂಟ್ಸ್ ಇಂಪಾರ್ಟೆಂಟ್ ಇತ್ತು ಅವ್ರಿಗೆ. ಅದನ್ನ ನೋಡ್ಕೊಂಡು ಆಡ್ಬೋದು ಅವರು. ಬಟ್ ಟಾರ್ಗೆಟ್ ವೀಕ್ನೆಸ್ ಏನು ಅವ್ರದ್ದು ಅಂತ ಒಂದು ಐಡಿಯಾ ಸಿಕ್ಕಿದೆ ಈಗ. ಹೌದೌದು, ತುಂಬಾ ಆಲ್ ಔಟ್ ಆಗಿ ಆಡಕ್ ಹೋಗಿ ಆಲ್ ಔಟೇ ಆಗೋದು ಹೆಚ್ಚು ಕಡಿಮೆ. ಹೌದು, ಹಾಗಾದ್ರೆ ನೀವು ಚಾನ್ಸ್ ತಗೋತೀರಾ ಅಥವಾ ಆಲ್ ಔಟ್? ಕರೆಕ್ಟ್. ಯಾ, ಅದು ಒಂದ್ಸಲ ಉಲ್ಟಾ ಹೊಡಿತದೆ. ಹೌದು. ಇದು ಅಲ್ದಲೆ ಇನ್ನೊಂದು ಮ್ಯಾಚ್ ಬಗ್ಗೆ ಮಾತಾಡ್ಬೇಕು ಗುರು ನಾವು. ಯಾವ್ದು? ಚೆನ್ನೈ ವರ್ಸಸ್ ಲಕ್ನೋ. ಮಜಾ ಆಯ್ತು ಗುರು ಅದು ಚೆಪಾಕಲ್ಲ. ಚೆಪಾಕಲ್ಲಿ ಎರಡನೇ ಇನ್ನಿಂಗ್ಸ್ ಲಕ್ನೋವಲ್ಲೂ ಸೋಲ್ಸಿದ್ರು ಚೆನ್ನೈನ. ಲಕ್ನೋ ಅವರು ಹೌದು, ಚೆಪಾಕಕ್ ಬಂದು ಸೋಲ್ಸಿದ್ರು. ಅದು ವಿತಿನ್ 5-6 ದಿನದಲ್ಲಿ. ರಿವೆಂಜ್ ಅಂತ ಅನ್ಕೊಂಡ್ರು, ನೋಡಿದ್ರೆ ಡಬಲ್ ಧಮಾಕ. ಸಾಕಾಗಿತ್ತು ಗುರು. ಅದು ಫಸ್ಟ್ ಇನ್ನಿಂಗ್ಸ್ ಮಾತಾಡೋದ್ರೆ ಋತುರಾಜ್ ಅವ್ರು ಚೆನ್ನಾಗಿ ಆಡಿದ್ರು. ಸೊ ಇದೊಂಥರ ಒಳ್ಳೆ ತಲೆನೋವು ಆಗತ್ತ ಅಂತ ಇಂಡಿಯಾಗೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆಲ್ಲ, ಇನ್ನೇನು ಟೀಮ್ ಸೆಲೆಕ್ಷನ್ ಇದೆ, ಎಷ್ಟು ಜಾಗಗಳಿದೆಯೋ ನಿನ್ಗೆ. ಈಗ ಅದ್ರ ಬಗ್ಗೆ ನಾವು ಇನ್ನೊಂದು ಡಿಸ್ಕಷನ್ ಚಿಕ್ಕದಾಗಿ ಮಾತಾಡೋಣ. ಈಗ ನಿಂಗೆ ಮಾತಾಡೋದಾದ್ರೆ, ಈಗ ಓಪನರ್ಸ್ಗೆ ಎಲ್ಲಿ ಜಾಗ ಇದೆ ನಂಗೆ ಗೊತ್ತಿಲ್ಲ. ರೋಹಿತ್, ವಿರಾಟ್ ಕೊಹ್ಲಿ ಬರ್ಬೋದು ಅಂತ ಅನ್ಸ್ತಿದೆ. ಜೈಸ್ವಾಲ್ ಅವ್ರಿಗೂ ಅಥವಾ ಋತುರಾಜ್ಗೂ ಚಾನ್ಸ್ ಕೊಡೋದು, ಅಂದ್ರೆ ಬ್ಯಾಕಪ್ ಆಗಿ ಇಟ್ಕೋಬಹುದು. ಗಿಲ್ ಇದಾರೆ. ಆಮೇಲೆ ಮಿಡ್ಲ್ ಆರ್ಡರ್ ಅಲ್ಲಿ ನೋಡಿದ್ರೆ ದೂಬೆ ಅವ್ರು ಸಖತ್ತಾಗಿ ಆಡ್ತಾರೆ. ಡೆಫಿನೆಟ್ಲಿ ಹೌದು. ರಿಂಕು ಸಿಂಗ್ ಅವ್ರು ಫಿನಿಶ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಸದ್ಯಕ್ಕೆ ಫಾರ್ಮ್ ಅಲ್ಲಿ ಇಲ್ಲೇ ಇದ್ರು, ಅವರು ಒನ್ ಆಫ್ ದ 1 in 11 ಅಲ್ಲಿ ಫಿಕ್ಸ್ ಇರ್ತಾರೆ. ಅವ್ರನ್ನ ಹಾರ್ದಿಕ್ ಅವ್ರನ್ನ ನಾವು ಕಡೆಗಣಿಸಕ್ ಆಗಲ್ಲ. ಫಾರ್ಮಲ್ಲಿ ಇದ್ರು ಇಲ್ದಲೇ ಇದ್ರು ಕಡೆಗಣಿಸಕ್ ಆಗಲ್ಲ. ಜಡೇಜಾ ಅವರು ಆಸ್ ಅನ್ ಆಲ್ರೌಂಡರ್ ಇರ್ತಾರೆ ಅಂತ ಅನ್ಸುತ್ತೆ. ಅಕ್ಷರ್ ಪಟೇಲ್ ಅವ್ರು ಮೊನ್ನೆ 1 ಡೌನ್ ಬಂದ್ ಹೆಂಗ್ ಆಡಿದ್ರು ನೋಡು, 60 ರನ್ ನೋಡಿದ್ರು ಗುರು. ಅದ್ರ ಜೊತೆ ರಿಷಬ್ ಪಂತ್ ಇದ್ದಾರೆ, ಸ್ಯಾಮ್ಸನ್ ಅವ್ರು ಇದಾರೆ. ಎಲ್ಲೆಲ್ಲಿ ಜಾಗ ಇದೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ 2 ಟೀಮ್ ಮಾಡೋಷ್ಟು ನಮ್ಗೆ ಇಷ್ಟೆಲ್ಲಾ ಮಾಡಿದ್ರು ಅಲ್ಲಿ ಸೆಮಿಫೈನಲ್ಸ್ ಹೋಗಿ ಯಾವ್ದೋ ಹೊಸ ಟೀಮ್ ಹೊಡ್ಕೊಂಡ್ ಬರ್ತಾರೆ. ಸೌತ್ ಆಫ್ರಿಕಾ ಹೊಡಿತಾರೆ. ಎಕ್ಸಾಕ್ಟ್ಲಿ, ನನ್ಗೆ ಅದೇ ಅರ್ಥ ಆಗ್ತಾ ಇಲ್ಲ. ಈಗ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಇವರು ಮಿಕ್ಸ್ಚರ್ ಆಫ್ ಎಕ್ಸ್ಪೀರಿಯನ್ಸ್ ಮತ್ತೆ ಏನ್ ಹೇಳ್ತಾರೆ ಅಗ್ರೆಸರ್ಸ್ ಗಳ ಜೊತೆ ಹೋಗ್ಬೇಕು. ಅಂದ್ರೆ ಯಾವ್ದೇ ಒಂದು ಟೂರ್ನಮೆಂಟ್ ಗೆಲ್ಬೇಕಾದ್ರೆ ನನ್ಗನ್ಸೋದು ಈ ತರ ಒಂದಷ್ಟು ಹುಚ್ಚು ತಲೆಗಳು ಅಥವಾ ಬಂಡ್ ಧೈರ್ಯ ಇರೋರು ಬೇಕು ಮ್ಯಾಮ್. ರಿಂಕು ಸಿಂಗು, ರಿಷಬ್ ಪಂತು, ಈ ತರದವ್ರು ಬೇಕು ಅಂತ ನಂಗೆ ಅನ್ಸುತ್ತೆ. ಅದ್ರ ಇನ್ನೊಂದು ಡಿಸ್ಕಷನ್ ಮಾಡೋಣ, ಡೆಫಿನೆಟ್ಲಿ ಮಾಡೋಣ. ಸೊ LSG ವರ್ಸಸ್ CSK ಮಾತಾಡ್ತಿದ್ವಿ. ಅದು ಸೆಕೆಂಡ್ ಇನ್ನಿಂಗ್ಸ್. ಫಸ್ಟ್ ಇನ್ನಿಂಗ್ಸ್ ಋತುರಾಜ್ ಅವ್ರು ಚೆನ್ನಾಗಿ ಆಡಿದ್ರು, ದುಬೆ ಅವರು ಚೆನ್ನಾಗಿ ಆಡಿದ್ರು. ಆಫ್ ಕೋರ್ಸ್ ಅವ್ರಿಗೂ ಕ್ರೆಡಿಟ್ ಕೊಡ್ಲೇಬೇಕು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ದೇವತಾ ಮನುಷ್ಯ ಗುರು XRCB ಅನ್ನು ಮಗ ಯಾವತ್ತು ಹೊಡಿತಾರೆ RCB ಬಿಟ್ಟ ಮೇಲೆ. ಹೌದು, ಬಟ್ ಹಂಗ ಅನ್ಬಿಟ್ಟು ಇವಾಗ ಎಷ್ಟೊಂದ್ ಕಡೆ ಓದ್ದೆ ನಾನು, ಇಂಥ ಪ್ಲೇಯರ್ನ ಬಿಟ್ರು ಅಂತ. ವರ್ಷಕ್ಕೆ ಒಂದೊಂದು ಆಡ್ತಾರೆ ಗುರು ಅವರು, ಬಟ್ ಆಡ್ತಾರೆ ಹಂಗ. ಸೊ ನೈಸ್ ಇನ್ನಿಂಗ್ಸ್, ವೆರಿ ಗುಡ್ ಇನ್ನಿಂಗ್ಸ್, ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅದು. ಚೆಪಾಕ್ ಅಲ್ಲಿ ಅವರು ಅಗೇನ್ಸ್ಟ್ ಅಲ್ಲೇ ಚೆನ್ನೈ ಅಗೇನ್ಸ್ಟ್ ಹೊಡಿಯೋದು, ಕೊನೆಯವರೆಗೂ ಅವ್ರು ನಂಬಿಕೆ ಇಟ್ಟು ನಾನು ನಿಂತ್ಕೊಂಡು ಆಡ್ತೀನಿ, ನನ್ನ ವಿಕೆಟ್ ಸುತ್ತಮುತ್ತ ವಿಕೆಟ್ ಬೀಳ್ತಿದ್ರು, ನಾನು ಗೆಲ್ಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅಪ್ಪಂಗೆ. ಸಖತ್ತಾಗಿ ಆಡಿದ್ರು. ಅದೇ ತರನೇ ಗ್ರೇಟ್ ಮ್ಯಾನ್. ಎಲ್ಲೂ ಅವರು ನನ್ಗನ್ಸ್ದಂಗೆ ಅವ್ರ ತಾಳ್ಮೆ ಕಳ್ಕೊಳ್ಳೇ ಇಲ್ಲ. ಹೌದು. ಸೊ ಇದಿಷ್ಟು ಈ ವಾರದ್ದು ನೋಡೋದಾದ್ರೆ. ಹೌದು, ಮಜಾ ಇದ್ದಿದ್ದು ಮ್ಯಾಚಸ್ ಮೇಯ್ನು. ಇನ್ನೂ ಒಂದು 2-3 ನಡೀತು. ರಾಜಸ್ಥಾನ್ ವರ್ಸಸ್ MI ನಡೀತು, ಅಲ್ಲಿ ಜೈಸ್ವಾಲ್ ಅವ್ರು ಸೆಂಚುರಿ ಹೊಡೆದ್ರು. ಆಮೇಲೆ ರಿಷಬ್ ಪಂತ್ ಅವ್ರದ್ದು ಮ್ಯಾಚ್ ಒಂದು ಚೆನ್ನಾಗಿತ್ತು, GT ವರ್ಸಸ್ ಡೆಲ್ಲಿ ಮ್ಯಾಚು. ಅದೂ ಚೆನ್ನಾಗಿ ಫಿನಿಶ್ ಮಾಡಿದ್ರು. ಬಟ್ ಇನ್ನು ಕೆಲವು ಲೆಟ್ಸ್ ಹೋಪ್ ದಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಕ್ರಿಪ್ಟ್ಸ್ ಬರೀತಾರೆ ಜೈಶಾ ಅವರು. ಇವಾಗ ಸ್ವಲ್ಪ ಎಲೆಕ್ಷನ್ ಎಲ್ಲ ಇರುತ್ತಲ್ಲ, ಫ್ರೀ ಆಗಿರ್ತಾರೆ, ಸ್ವಲ್ಪ ಚೆನ್ನಾಗಿ ಬರೀಲಿ ಸ್ಕ್ರಿಪ್ಟ್. ಮಾಡ್ಬಿಡೋಣ ಬೇಡ. ಸೊ ಸಿಗೋಣ.